ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ವ್ಲಾಗು ನಾನು ಸಂಜೆ 3 ಗಂಟೆಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಈ ದಿನ 3 ಗಂಟೆಲಿಂದ ನೈಟು 11 ಗಂಟೆವರೆಗೂ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನಾವು ಫಸ್ಟು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಡ್ಯೂಟಿಲಿಂದನೇ ಬಂದಿದ್ದಾರೆ. ಪಾಪ ಅವ್ರಿಗಂತೂ ಡ್ಯೂಟಿಲಿಂದನೇ ಕೆಲಸ ತುಂಬಾ ಕೆಲಸ ಇತ್ತು. ಎಷ್ಟೊಂದು ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಆದಷ್ಟು ಬೇಗನೆ ನೋಡು ಅಂತಲೇ ಇದ್ದರು. ಏನೇ ಅಂದ್ರೂ ಬೇಗ ತೊಗೊಂಬಿಡ್ಬೋದು. ಆದರೆ ಹೆಣ್ಮಕ್ಳಿಗೆ ಮಾತ್ರ ಬಟ್ಟೆ ಅಂಗಡಿಗೆ ಹೋದ್ವಿ ಅಂದರೆ ಬೇಗ ಮಾತ್ರ ಸೆಲೆಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಒಂದು ನೋಡ್ತಾ ಇದ್ದರೆ ಇನ್ನೊಂದ್ರ ಮೇಲೆ ಆಸೆ ಆಗ್ತಾನೆ ಇರುತ್ತೆ. ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರೆ. ಇವತ್ತು ಏನಕ್ಕೆ ಹೋಗಿದ್ವಿ ಬಟ್ಟೆ ತರೋಕ್ಕೆ ಅಂದರೆ, ನಾಳೆ ನಮ್ಮ ಮನೆಯವರು ಇದ್ದಾರಲ್ವ, ಅವ್ರ ಅಣ್ಣನ ಮಗಳು ಬರ್ತಾ ಇದ್ದಾರೆ ಊರಿಗೆ. ಹೊಸ್ದಾಗಿ ಮದುವೆ ಆಗಿದೆ ಅವ್ರಿಗೆ. ಹಾಗಾಗ್ಬಿಟ್ಟು ಫಸ್ಟಿಗೆ ಹೊಸ್ದಾಗಿ ಮದುವೆ ಆದವರು ಫಸ್ಟಿಗೆ ಬಂದರೆ ಅವರಿಬ್ಬರಿಗೂ ಹಸ್ಬೆಂಡ್ ವೈಫಿಗೆ ಇಬ್ಬರಿಗೂ ಬಟ್ಟೆ ಕೊಡಿಸ್ಬಿಟ್ಟು ಒಂದು ಸ್ವಲ್ಪ ಮನೇಲಿ ಅಡುಗೆ ಎಲ್ಲ ಮಾಡಿಸ್ಬಿಟ್ಟು ತಿನ್ನಿಸೋದು. ಇದೇ ನಮ್ಮ ಅದು ಹೊಸ್ದಾಗಿ ಮದುವೆ ಆದವರು ಬಂದರೆ ಈ ಥರನೇ ಮಾಡೋದು ನಮ್ಮದ್ರಲ್ಲಿ. ಹಾಗಾಗ್ಬಿಟ್ಟು ಅವರು ಇವಾಗ ಬರ್ತಾ ಇದ್ದಾರೆ. ಮದುವೆಗೆಲ್ಲ ನಾನು ಅವ್ರದ್ದು ಮದುವೆ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಮದುವೆಗೆ ಹೋಗಿದ್ವಿ, ಬ್ಯಾಂಗ್ಳೂರಲ್ಲಿ ಅವ್ರದ್ದು ಮದುವೆ ಆಗಿತ್ತು. ತುಂಬಾ ಚೆನ್ನಾಗಿ ಇವಾಗ ಒಂದು 6 ಮಂತ್ ಆಯಿತು ಅವ್ರು ಬಂದೇ ಇದ್ದಿಲ್ಲ, ಇವಾಗ ಬರ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಹೋಗಿ ಸ್ಯಾರಿ ತೊಗೊಂಬರೋಣ ಅಂಥೇಳಿ ಸ್ಯಾರಿ ತೊಗೊಂಡು ಅವ್ರಿಗೆ ಇನ್ನೇನು ಹುಡುಗಗೆ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ಬಿಟ್ಟೆ. ಯಾಕಂದರೆ ಸ್ಯಾರಿ ಆದರೆ ತಂದುಬಿಡ್ಬೋದು, ಗಂಡು ಮಕ್ಳದ್ದು ನಮಗೆ ಮೆಸರ್ಮೆಂಟೇ ಗೊತ್ತಿರಲ್ಲಲ್ವ. ಹಾಗಾಗ್ಬಿಟ್ಟು ಅವ್ರನ್ನೇ ಕರ್ಕೊಂಡೋಗ್ಬಿಟ್ಟು ಕೊಡಿಸೋಣ ಅಂತೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಸೈಜೆಲ್ಲ ನೋಡಿಬಿಟ್ಟು ಕೊಡಿಸ್ಕೊಂಡು ಬಂದರು. ಹಾಗೆ ಒಂದು ಸ್ವಲ್ಪ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿಬಿಟ್ಟಿತ್ತು. ಇನ್ನು ಮಾರ್ಕೆಟಿಗೆ ಹೋದ್ವಿ ಅಂದ್ರೇ ಎಲ್ಲನೂ ನೆನಪಾಗ್ತಿರುತ್ತೆ ಏನೇನು ಖಾಲಿ ಆಗಿದೆ ಅಂತೇಳ್ಬಿಟ್ಟು. ಅದು ಇದು ತೊಗೊಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಬೇರೆ ಟೈಮ್ ಆಗ್ತಾನೆ ಇತ್ತು, ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು. ಹಾಗಾಗ್ಬಿಟ್ಟು ಏನೂ ತೊಗೊಂಡ್ಲಿಲ್ಲ. ಬರೀ ನಾಳೆಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಇನ್ನೇನು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನೈಟ್ ಊಟಕ್ಕೆ ನಾನು ಹಾಗಲಕಾಯಿ ಪಲ್ಯ ಚಪಾತಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಗ್ ಬುರ್ಜಿ. ನೋಡಿ ಇಲ್ಲಿ ಇಷ್ಟು ಕಹಿ ಹಾಗಲಕಾಯಿ, ಈ ಕಹಿಯಲ್ಲೇನು ಹುಳ ಹೇಗೆ ತೇಲಾಡ್ತಿದೆ ಅಂತೇಳ್ಬಿಟ್ಟು. ಅದಕ್ಕೆ ಮನೇಲಿರುವ ಹೆಣ್ಮಕ್ಳು ಮಾತ್ರ ಅಡುಗೆ ಮಾಡಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಡುಗೆ ಮಾಡಬೇಕು. ಸ್ವಲ್ಪ ಏನಾದರೂ ಯಾಮರಿದ್ವಿ ಅಂದ್ರೂ ಅಷ್ಟೇ ಮನೆಯಲ್ಲಿರುವಂಥ ಎಲ್ಲರೂ ಆರೋಗ್ಯ ನಾವೇ ಕೆಡಿಸ್ಬಿಡ್ತೀವಿ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಒಂದೊಂದಾಗಿ ನೋಡಿಕೊಂಡು ಅಡುಗೆ ಮಾಡಬೇಕು ಆದಷ್ಟು. ಯಾಕಂದರೆ ಇವಾಗ ಎಲ್ಲದರಲ್ಲೂ ಹುಳಗಳಿದ್ದಾವೆ. ಟೊಮೊಟೊದಲ್ಲೂ ಹುಳ, ಹಸಿಮೆಣ್ಸಿನ್ಕಾಯ್ದಲ್ಲೂ ಹುಳ, ಇಷ್ಟೊಂದು ಕಹಿ ಹಾಗಲಕಾಯಿ ಇದರಲ್ಲೂ ಯಾವ ಥರ ಇದೆ ನೋಡಿ ಹುಳ. ಆದಷ್ಟು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ನೋಡ್ಕೊಂಡು ಅಡುಗೆ ಮಾಡಬೇಕು. ಈ ಹಾಗಲಕಾಯಿ ಎಷ್ಟೇ ಕಹಿ ಅಂತೇಳ್ಬಿಟ್ಟು ತುಂಬ ಜನ ಹಾಗಲಕಾಯಿ ತಿನ್ನೋದೇ ಇಲ್ಲ. ಆದರೆ ಹಾಗಲಕಾಯಿ ನಮಗೆ ನಾಲಿಗೆಗೆ ಕಹಿ ಆದ್ರೂ ಆರೋಗ್ಯಕ್ಕೆ ಮಾತ್ರ ತುಂಬಾ ಸಿಹಿ ಇದು. ಆದಷ್ಟು ವಾರದಲ್ಲಿ ಒಂದು ಸರಿ ಇಲ್ಲ 15 ದಿನಕ್ಕೆ ಒಂದು ಸರಿ ಆದ್ರೂ ಹಾಗಲಕಾಯಿ ನಾವು ತಗೊಳ್ಳೇಬೇಕು. ಯಾಕೆಂದರೆ ಈ ಹಾಗಲಕಾಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಅಂತೂ ತುಂಬ ಇದೆ. ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಿದು. ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಮಾತ್ರ ಹೆಚ್ಚಿಸ್ತದೆ ಇದು. ಆಮೇಲೆ ನಮ್ಮ ಚರ್ಮ, ಆಮೇಲೆ ಕೂದಲಿಗಂತೂ ತುಂಬಾ ಒಳ್ಳೆಯದು. ಇವಾಗಂತೂ ಎಲ್ಲನೂ ಮಿಕ್ಸು, ನಾವೇನೇ ಒಂದು ತಿಂದ್ರೂ ಎಲ್ಲ ಮಿಕ್ಸು, ನೀರು ಮಿಕ್ಸು, ಎಲ್ಲ ಕಲಬೆರಕೆ. ಹಾಗಾಗ್ಬಿಟ್ಟು ನಮಗೆ ನೈಸರ್ಗಿಕವಾಗಿ ಸಿಕ್ಕಿರುವಂಥ ಈ ಹಾಗಲಕಾಯಿಲಿಂದನೇ ನಮ್ಮ ಆರೋಗ್ಯಕ್ಕೂ ಅಷ್ಟೇ, ಆಮೇಲೆ ಕೂದಲಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಆಮೇಲೆ ಚರ್ಮ, ಸ್ಕಿನ್ ಅಲರ್ಜಿಗಂತೂ ತುಂಬಾ ಒಳ್ಳೆಯದು ಈ ಹಾಗಲಕಾಯಿ ತಿನ್ನೋದ್ರಿಂದ. ಹಾಗಾಗ್ಬಿಟ್ಟು ಮಕ್ಕಳಿಗೆ ಆದಷ್ಟು ನಾವು ವಾರದಲ್ಲಿ ಒಂದು ಸರಿ ಆದ್ರೂ ಈ ಹಾಗಲಕಾಯಿ ಕೊಡ್ತಾನೆ ಇರಬೇಕು. ಆಮೇಲೆ ಶುಗರ್ ಕಂಟ್ರೋಲ್ ಮಾಡುತ್ತೆ, ಹೃದಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗಾಗ್ಬಿಟ್ಟು ಈ ಥರ ನಮಗೆ ತುಂಬ ಬೆನಿಫಿಟ್ ಇರೋದು ನಾವು ತಿನ್ನೋದೇ ಇಲ್ಲ. ಈ ಥರ ಪಲ್ಯ ಮಾಡಿಕೊಡಿ, ಹಾಗಲಕಾಯಿ ತಿಂದಿಲ್ದವ್ರು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕಹಿನೇ ಇರೋದಿಲ್ಲ ಈ ಥರ ಹಾಗಲಕಾಯಿ ಪಲ್ಯ ಮಾಡಿದ್ರೆ. ಹಾಗಾಗ್ಬಿಟ್ಟು ಈ ಥರ ಮಾಡಿಕೊಡಿ. ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪೈಸಸ್ ಮಸಾಲ ಪೌಡ್ರುಗಳ್ನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು, ಅರಿಶಿನ ಪುಡಿ, ಖಾರ ಪುಡಿ, ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಸ್ವಲ್ಪ ಕಹಿ ಇರುತ್ತೆ ಅಲ್ವಾ ಹಾಗಲಕಾಯಿ, ಹಾಗಾಗಿ ಖಾರ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹುಳಿ, ಖಾರ, ಸಿಹಿ ಈ 3 ಸೇರಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ.
ಆ ಥರ ಈ ಪಲ್ಯದಲ್ಲಿ 3 ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾನು ಹುಣಸೆ ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪನೇ ಹುಣಸೆ ನೆನೆಸಿಟ್ಟಿದ್ದೀನಿ. ಅದನ್ನು ರಸ ತೆಗೆದುಬಿಟ್ಟು ಹುಣಸೆಹಣ್ಣು ರಸನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕಹಿ ಇರಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿಕೊಡಿ. ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ತುಂಬಾ ಫೈಬರ್ ಅಂಶವೂ ಇರುತ್ತೆ. ನಮ್ಮ ಬ್ಲಡ್ನು ತುಂಬ ಚೆನ್ನಾಗಿ ಶುದ್ಧಿ ಮಾಡುತ್ತೆ. ಹಾಗಾಗಿಬಿಟ್ಟು ಇದನ್ನು ಆದಷ್ಟು ಯಾರು ತಿನ್ನಲ್ಲ ಅಂದ್ರೂ ಇದನ್ನು ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ. ತುಂಬ ಒಳ್ಳೆಯದು ಹಾಗಲಕಾಯಿ. ನಾನು ಮೊದಲಿಗೆಲ್ಲ ತಿಂತಾನೇ ಇದ್ದಿಲ್ಲ, ಎಷ್ಟೊಂದು ತರಕಾರಿಗಳು ತಿಂತಾ ಇದ್ದಿಲ್ಲ. ಇವಾಗ ಯಾವುದು ಒಳ್ಳೆಯದು ಅಂತೇಳ್ಬಿಟ್ಟು ಒಂದೊಂದು ತರಕಾರಿ ನೋಡಿಬಿಟ್ಟು ತಿನ್ನೋದು ಆಗಿರುತ್ತೆ. ನಾವು ಇವಾಗಲಿಂದನೇ ಮಕ್ಕಳಿಗೆ ಯಾವ ಥರ ನಾವು ಎಲ್ಲ ತರಕಾರಿ ತಿನ್ನಿಸೋದ್ರಲ್ಲಿ ರೂಢಿ ಮಾಡ್ತೀವೋ ದೊಡ್ಡವರಾಗಿದ್ಮೇಲೂ ಅದನ್ನೇ ಕಲಿತಾರೆ. ಹಾಗಾಗಿಬಿಟ್ಟು ಮಕ್ಕಳಿಗೆ ಬೇಡ ಅಂದ್ರೂ ಒಂದು ಸ್ವಲ್ಪ ನಾವು ಕೊಟ್ವಿ ಅಂದರೆ ತಿಂತಾರೆ. ಈ ಥರ ಮಾಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಅದು ಒಂದು ಸ್ವಲ್ಪ ಬೇಯ್ತಿರ್ಬೇಕಾದ್ರೆ ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇದರಲ್ಲಿ ಖಾರ, ಹುಳಿ, ಉಪ್ಪು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಎಲ್ಲನೂ ಎಷ್ಟು ಚೆನ್ನಾಗಿ ಸಿಹಿ, ಖಾರ, ಹುಳಿ ಅಂತೇಳಿ ಹಾಕಿ ಮಾಡಬೇಕಾದ್ರೆ ಅದು ಕಹಿ ಅಂಶನೇ ಕಾಣೋದಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ. ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಹಾಗಲಕಾಯಿ ಪಲ್ಯ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಹಾಗೆ ಕಹಿನೂ ಇರೋದಿಲ್ಲ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಈ ಥರ. ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ. ಇವಾಗ ನಾನು ಒಂದು ಸ್ವಲ್ಪ ಎಗ್ ಬುರ್ಜಿಯನ್ನು ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು 2ರಿಂದ 3 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಆ ಮಸಾಲ ಪೌಡ್ರುಗಳನ್ನೆಲ್ಲ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಮೊಟ್ಟೆಯನ್ನು ಹೊಡೆದು ಹಾಕ್ಕೊಳ್ಳೋಣ. 5 ನಿಮಿಷದಲ್ಲಿ ಎಗ್ ಬುರ್ಜಿಯನ್ನು ಮಾಡ್ಕೊಬೋದು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಬೇಳೆ ಸಾಂಬಾರು, ವೈಟ್ ರೈಸ್ ಜೊತೆಗೆ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗೂ ಇರುತ್ತೆ. ಇವಾಗ ನಾನು 3 ಮೊಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದ ತಕ್ಷಣವೇ ಕಲಿಸ್ಬಿಡ್ಬಾರ್ದು. ಒಂದು ಸ್ವಲ್ಪ ಹೊತ್ತುವರೆಗೂ ಹಾಗೆ ಬಿಡಬೇಕು. ಬಿಟ್ಟಾಗಿದ್ಮೇಲೆ ಈ ಥರ ಕಲಿಸಿದ್ರೆ ಚೆನ್ನಾಗಿ ನಮಗೆ ಮೊಟ್ಟೆ ಸಿಗುತ್ತೆ. ಫಸ್ಟಿಗೆ ಹಾಕಿದ ತಕ್ಷಣವೇ ಕಲಿಸ್ಬಿಟ್ರೆ ಚೆನ್ನಾಗೇ ಇರೋದಿಲ್ಲ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಆಮೇಲೆ ವೈಟ್ ರೈಸಿಗಂತೂ ಇದು ನಂಚ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಯ್ತಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ಆಯಿತಾ. ತುಂಬ ಸಿಂಪಲ್ಲಾಗಿಯೇ ಎಗ್ ಬುರ್ಜಿನೂ ರೆಡಿ ಆಯಿತು. ಇವಾಗ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ. ಹಾಗಲಕಾಯಿ ಪಲ್ಯ ಈ ಥರ ಎಗ್ ಬುರ್ಜಿ ಸಿಂಪಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಕಹಿ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಲಕಾಯಿ ಪಲ್ಯ ಈ ಥರ ಮಾಡಿಕೊಡಿ. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಹಾಗಲಕಾಯಿ ವಾರಕ್ಕೊಂದ್ಸರಂತೂ ಕಂಪಲ್ಸರಿಯಾಗಿ ಕೊಡಲೇಬೇಕು. ಅವರು ಮಕ್ಕಳಿಗಂತೂ ನಾವು ಏನು ನೋಡಿ ಕೊಡ್ತೀವೋ ಅದರಿಂದನೇ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗಾಗ್ಬಿಟ್ಟು ನಾನು ಯಾವಾಗ ಏನು ಪಲ್ಯ ಮಾಡಿದ್ರೂ ಇದರಲ್ಲಿ 4 ಜನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ತರಕಾರಿ. ನಾನು ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ನನ್ನ ಹತ್ರ ಮಾತ್ರ ಯಾವುದೂ ನಡೆಯಲ್ಲ. ನಾನು ಏನು ಮಾಡ್ತೀನೋ ಅವ್ರಿಗೆ ಇಷ್ಟ ಇದ್ರೂ ಸರಿ, ಇಷ್ಟ ಇಲ್ಲ ಅಂದ್ರೂ ಸರಿ, ಅದು ಸ್ವಲ್ಪ ಆದ್ರೂ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀನಿ. ಹಠ ಮಾಡ್ತಾರೆ ಬೇಡ ಬೇಡ ಅಂತೇಳ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ತಿಂತಾರೆ. ಯಾಕಂದರೆ ನಾವು ಹೇಳೋದೇ ಅವ್ರು ಒಳ್ಳೇದಕ್ಕಲ್ವಾ. ಅವ್ರು ಏನೇ ಬೇಡ ಅಂದ್ರೂ ಇದರಲ್ಲಿ ಎಷ್ಟೊಂದು ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ನಾವು ಚಿಕ್ಕವ್ರು ಇರಬೇಕಾದ್ರೂ ಅಷ್ಟೇ, ಆ ಸೊಪ್ಪು ಬೇಡ, ಆ ತರಕಾರಿ ಬೇಡ, ಈ ತರಕಾರಿ ಬೇಡ ಅಂತೇಳಿ ಎಷ್ಟೊಂದು. ಇವಾಗ ನಾವು ಮದುವೆ ಮುಂಚೆ ಎಲ್ಲ ನಾವು ನೆನೆಸ್ಕೊಂಡು ನೋಡ್ತಾ ಇದ್ದರೆ ಎಷ್ಟೊಂದು ತರಕಾರಿಗಳು, ಸೊಪ್ಪುಗಳು ತಿಂದಿಲ್ಲದೆ ಇದ್ದಾವೆ. ಇವಾಗ ಅದೇ ಥರ ಇವ್ರಿಗೂ ಬಿಟ್ಬಿಟ್ಟಿವೆ ಅಂದರೆ ಹಾಗೇ ಆಗಿಬಿಡುತ್ತೆ, ತಿನ್ನೋದೇ ಇಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ಇಷ್ಟ ಇದ್ರೂ ಸರಿ, ಇಷ್ಟ ಇಲ್ಲ ಅಂದ್ರೂ ಸರಿ, ಒಂದು ಸ್ವಲ್ಪ ಆದ್ರೂ ಅದನ್ನು ತಿಂದು ರೂಢಿ ಮಾಡ್ಕೊಬೇಕಂತೇಳಿ ನಾನು ಏನೇ ತರಕಾರಿ ಮಾಡಲಿ, ಸೊಪ್ಪು ಮಾಡಲಿ ಎಲ್ಲನೂ ಕೊಡ್ತಾಯಿರ್ತೀನಿ. ನಮ್ಮ ಬ್ಯೂಲ ಮಾತ್ರ ಸೊಪ್ಪೇ ತಿನ್ನೋದಿಲ್ಲ.
ಸೊಪ್ಪು ಮಾಡಿಬಿಟ್ರೆ ಅವಳು ಅಳ್ತಾನೆ ಇರ್ತಾಳೆ ಬೇಡ ಬೇಡ ಅಂತ ಹೇಳ್ಬಿಟ್ಟು. ಆದರೆ ನಾನು ಪ್ಲೇಟಲ್ಲಿ ಹಾಕ್ಕೊಟ್ರೆ ಅದು ಖಾಲಿ ಆಗೋವರೆಗೆ ಎದ್ದೇಳಬಾರ್ದು ಅಂತೇಳಿ ಕುಂದಿರ್ಸಿರ್ತೀನಿ. ಕಷ್ಟಪಟ್ಕೊಂಡಾದ್ರೂ ತಿಂತಾಳೆ. ಮಕ್ಕಳು ಒಳ್ಳೆಯದಕ್ಕೆ ಅಲ್ವಾ ನಾವು ಹೇಳೋದು. ಅವ್ರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬೇಡ ಬಿಡು ಅಂತೇಳಿ ನಾವು ಇದು ಮಾಡಿಬಿಟ್ರೆ ಅದೇ ರೂಢಿನೇ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಆ ಟೈಮಲ್ಲಿ ನಾವು ಹೊಡೆದ್ರೂ ಸರಿ ಬೈದ್ರೂ ಸರಿ ಒಂದು ಸ್ವಲ್ಪ ಸ್ಟಿಕ್ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಲ್ವಾ. ಹಾಗಾಗಿ ನಾನು ತಿನ್ನಿಸ್ತಾನೆ ಇರ್ತೀನಿ. ಸಾಕ್ಷಿಗೂ ಅಷ್ಟೇ ಬಿಡೋದಿಲ್ಲ, ಉಗಿತಾ ಇರ್ತಾಳೆ ಅವಳು. ಆದರೆ ಅವಳನ್ನ ಅಷ್ಟೊಂದು ಫೋರ್ಸ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ದೊಡ್ಡವಳೆ ಆಗಲಿ ಅಂತೇಳಿ ಬಿಡ್ತಾ ಇರ್ತೀನಿ. ಇನ್ನು ಈ 3 ಮಕ್ಕಳಿಗಂತೂ ಆ ಪ್ಲೇಟಲ್ಲಿ ಹಾಕಿರೋದು ಖಾಲಿ ಆಗೋವರೆಗೂ ನಾನು ಬಿಡೋದಿಲ್ಲ, ತಿನ್ನಲೇಬೇಕು ಅಂತೇಳಿ ಕುಂದಿರ್ಸ್ಬಿಟ್ಟಿರ್ತೀನಿ. ಅಳ್ಕೊಂಡಾದ್ರೂ ಕೆಲವೊಂದು ಸರಿ ತಿಂದು ಎದ್ದಿರ್ತಾರೆ. ಯಾಕಂದರೆ ಸೊಪ್ಪು ಇಷ್ಟ ಆಗಲ್ಲ. ಸೊಪ್ಪಿನ ನಮ್ಮ ಸಾಧನ ಆದರೂ ಸ್ವಲ್ಪ ತಿಂತಾಳೆ. ಅಂದರೆ ಬ್ಯೂಲ ಮಾತ್ರ ಸೊಪ್ಪು ಮಾತ್ರ ತಿನ್ನೋದೇ ಇಲ್ಲ. ಹಾಗಾಗಿಬಿಟ್ಟು ಆದರೂ ಪರವಾಗಿಲ್ಲ, ಪ್ಲೇಟಲ್ಲಿ ಹಾಕಿರೋದು ಖಾಲಿ ಆಗೋವರೆಗೂ ಎದ್ದೇಳಬಾರ್ದು ಅಂತೇಳ್ಬಿಟ್ಟು ಕೊಡ್ತಾಯಿರ್ತೀನಿ. ಇನ್ನೇನು ಮಕ್ಕಳದ್ದೆಲ್ಲ ಊಟ ಆಯಿತು. ನಾನು ಊಟ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದೆ. ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಬೆಳಗ್ಗೆ ಒಂದು ಸ್ವಲ್ಪ ನಮಗೆ ಈಸಿ ಆಗಿಬಿಡುತ್ತೆ. ಕಿಚನಿಗೆ ಬಂದ್ರೂ ಒಂದು ಸ್ವಲ್ಪ ಸಮಾಧಾನವಾಗಿರುತ್ತೆ. ಈ ರಾತ್ರಿ ಊಟ ಮಾಡಿದ ಪಾತ್ರೆ ಏನಾದರೂ ಇಟ್ಬಿಟ್ರೆ ನೈಟ್ ನಿದ್ದೆನೇ ಮಾಡೋಕ್ಕಾಗಲ್ಲ ನನಗಂತೂ. ಯಾವಾಗಾದರೂ ಹುಷಾರಿಲ್ಲ ಟೈಮಲ್ಲಿ ಬಿಟ್ಬಿಡ್ತೀನಿ. ಆದರೆ ಚೆನ್ನಾಗಿರೋ ಟೈಮಲ್ಲಿ ಮಾತ್ರ ಬಿಡೋದಿಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒಂದು ಸ್ವಲ್ಪ ಕುಡಿಯೋದಕ್ಕೆ ಬಿಸಿನೀರಿಟ್ಟೆ. ಮಕ್ಕಳಿಗೆ ರಾತ್ರಿಯಲ್ಲಿ ಎದ್ದು ನೀರೇನಾದರೂ ಕೇಳ್ತಾ ಇರ್ತಾರೆ ಅಂತೇಳಿ ಬಿಸಿನೀರಿಟ್ಟು ಸಂಜೆ ಹೊರಗೆ ಹೋಗಿ ಬಂದು ಮುಖನೇ ತೊಳೆದಿದ್ದಿಲ್ಲ. ಇಷ್ಟು ಹೊತ್ತುವರೆಗೂ ನೈಟ್ 11 ಗಂಟೆ ಆಗೋಯಿತು. ಇವಾಗ ಬಂದರು ನಮ್ಮ ಮನೆಯವರು. ಅವ್ರಿಗೂ ಇನ್ನೇನು ಊಟ ಹಾಕ್ಕೊಟ್ಬಿಟ್ಟು ಇವಾಗ ಮುಖ ತೊಳ್ಕೊಂಡು ಡೈಲಿ ಮುಖ ತೊಳೆದೇ ಮಲ್ಗೋದು ನಾನು ನೈಟಲ್ಲಿ ಮಾತ್ರ. ಆದರೆ ಮುಖ ತೊಳೆದು ಕ್ರೀಮ್ ಏನು ಹಚ್ಚೋದಿಲ್ಲ, ಹಾಗೆ ಮಲ್ಕೊಂಬಿಡ್ತೀನಿ. ಇವತ್ತು ಒಂದು ಸ್ವಲ್ಪ ಸಂಜೆನೂ ಮುಖ ತೊಳೆದಿಲ್ಲ ಅಂತೇಳ್ಬಿಟ್ಟು ಹೊರಗೆ ಹೋಗಿದ್ದೆ, ಬಿಸಿಲಲ್ಲೆಲ್ಲ ತಿರ್ಗಾಡಿರೋದು ಅಂತೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರು ಆಮೇಲೆ ಲಿಪ್ ಬಾಮು. ಆ್ಯಂಡ್ ಡೈಲಿ ನೈಟಲ್ಲಿ ನಾವು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಮಾಡೋಕ್ಕೆ ಆಗೋದಿಲ್ಲ, ಸೋಂಬೇರಿತನ ಸ್ಟಾರ್ಟ್ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ನೈಟ್ ಯಾವಾಗ ಮಲಗ್ತೀವಪ್ಪ ಅನ್ನೋಗೆ ಆಗಿರುತ್ತೆ. ಬಟ್ ಒಂದು 5 ನಿಮಿಷ ನಮಗಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿರುತ್ತೆ ಮಾಯ್ಶ್ಚರೈಸರ್ ಹಾಕೋದ್ರಿಂದ. ನೈಟ್ ಮುಖ ತೊಳೆದು ಮಾಯ್ಶ್ಚರೈಸರು ಲಿಪ್ ಬಾಮ್ ಹಾಕಿ ಸಾಕು. ನೈಟ್ ಸ್ಕಿನ್ ಕೇರ್ ಬೇರೆ ಏನು ಬೇಡ, ಇಷ್ಟೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸಂಜೆಯಲ್ಲಿಂದ ಇಲ್ಲೇವರೆಗೂ ಈಗಿತ್ತು ಈ ದಿನ. ಇವಾಗ ಪಾಪುಗೊಂದು ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ, ನಮ್ಮ ಮನೆಯವರು ಸಿರಪ್ ಹಾಕ್ತಾಯಿದ್ರು ಅವಳಿಗೆ. ಇವಾಗ ಅವರೆಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಮಲಗಿಸ್ಕೊಂಬಿಟ್ಟು ಇವಳೇ ಹಾಕ್ತಾಯಿದ್ದಾಳೆ. ಒಂದು ಸ್ವಲ್ಪ ಮಲಗಿಸ್ಕೊಂಬಿಟ್ಟು ಈ ಥರನೇ ಸಿರಪ್ ಹಾಕೋದು. ಅದಕ್ಕೆ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಮಲಗಿಸ್ಕೊಂಡು ಅವಳೇ ಹಾಕ್ತಾಯಿದ್ದಾಳೆ. ಇಷ್ಟ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಇನ್ಯಾಕೆ ತಡ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು, ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್. ಮತ್ತೊಂದು ವ್ಲಾಗ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.